ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಗುರುವಂದನ ಕಾರ್ಯಕ್ರಮ. ಶ್ರೀ ಶಂಖಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿರೇಜಂತ್ಕಲ್ನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಶ್ರೀ ಪ್ರಣವ ಸೇವಾ ಟ್ರಸ್ಟ್ನಿಂದ 16-11-2025ರಿಂದ 10-1-2026ರವರೆಗೆ 56 ದಿನಗಳ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮದ 52ನೇ ದಿನದ ಅಂಗವಾಗಿ ಇಂದು ಗಂಗಾವತಿಯ ಸಮಸ್ತ ಗುರುಸ್ವಾಮಿಗಳಿಗೆ ಗುರುವಂದನ ಕಾರ್ಯಕ್ರಮ ಜರುಗಿತು. ಗಂಗಾವತಿಯ ಸಮಸ್ತ ಗುರು ಹಿರಿಯರು ಮತ್ತು ಗುರುಸ್ವಾಮಿಗಳು ಹಾಗೂ ಎಲ್ಲ ಮಾಲಾಧಾರಿಗಳಿಗೆ ಅವರ ಉಪಸ್ಥಿತಿಯಲ್ಲಿ ನಿರಂತರವಾಗಿ ಸಹಾಯ ಸಹಕಾರ ಮತ್ತು ಮಾರ್ಗದರ್ಶನ ಮಾಡಿದಂತಹ ಹಿರಿಯರಿಗೆ ಪ್ರಣವ ಸೇವಾ ಟ್ರಸ್ಟ್ನಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ತಮ್ಮ ಭವನವನ್ನು ನೀಡಿ ಸಹಕರಿಸಿರುತ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನು ಸಮರ್ಪಿಸಲಾಯಿತು. ಪ್ರಣವ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ದೇವಾಂಗ ರಾಘು ಅವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವುದರ ಜೊತೆಗೆ ಈ ಕಾರ್ಯ ನಡೆದು ಬಂದ ಹಾದಿ ಮತ್ತು ಎಲ್ಲ ಹಿರಿಯರ ಸಹಕಾರನೆಂದು ಕೃತಜ್ಞತೆ ಸಲ್ಲಿಸಿದರು. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ದುರ್ಗಮ್ಮ ಗುಡಿ ಮತ್ತು ಕೆಂಚಮ್ಮ ಗುಡಿ ಪೀಠದ ವತಿಯಿಂದ ನಮ್ಮ ದೇವನ್ ರಾಘು ಸ್ವಾಮಿಯವರಿಗೆ ಸನ್ಮಾನ ಇಟ್ಟಿದ್ದೀವಿ. ಸ್ವಾಮಿ, ನಮ್ಮ ಸ್ವಾಮಿಗಳು ಕಾಯಕ ಹೋಗೋರು ತುಂಬಾ ಜನ ಸ್ವಾಮಿಗಳಿದ್ರು. ಸ್ವಾಮಿ, ನಾವು 12 ಗಂಟೆ ಹೋಗ್ಲಿ 1 ಗಂಟೆ ಹೋಗ್ಲಿ ಒಬ್ಬರೇ ಇರ್ಲಿ ಪ್ರಸಾದ ಮಾಡ್ಕೊಂಡು ಹೋಗಕ್ ಬಹಳ ಇದು ಮಾಡ್ತಾ ಇದ್ರು ಸ್ವಾಮಿ. ಬಹಳ ಇದೈತಿ ಸ್ವಾಮಿ ಅಂತ ಚೆನ್ನಾಗಿ ನಡೆಸ್ತಾ ಇದಾರೆ ಸ್ವಾಮಿ ಅಂದ್ರು. ನನಗೆ ಬರಕ್ ಆಗ್ತಾ ಇರ್ಲಿಲ್ಲ. ನನಗೆ ನಮ್ಮ ಸ್ವಾಮಿಗಳು ಯಾರೇ ಇರ್ಲಿ ಹೋಗಿ ನಿಮ್ಮ ಕೈಲಾದಷ್ಟು ನಿಂತ್ಕೊಂಡು ಸೇವೆ ಮಾಡಿ ಇದು ಮಾಡ್ಕೊಂಡ್ ಬರ್ರಿ ಅಂತ ಇದೆ ಸ್ವಾಮಿ. ಎಲ್ಲರೂ ಚೆನ್ನಾಗಿ ನಡೆಸ್ಕೊಟ್ಟಾರೆ ಸ್ವಾಮಿ. ಅವರಿಗೆ ನಮ್ಮ ದುರ್ಗಮ್ಮ ಗುಡಿ ಮತ್ತು ಕೆಂಚಮ್ಮ ಗುಡಿ ಪೀಠದ ವತಿಯಿಂದ ಧನ್ಯವಾದಗಳು ಸ್ವಾಮಿ. ಶರಣಂ. ಪ್ರಣವ ಸೇವಾ ಟ್ರಸ್ಟ್ ಗಂಗಾವತಿ ವತಿಯಿಂದ ಗಂಗಾವತಿಯಲ್ಲಿ ಶ್ರೀ ಅಯ್ಯಪ್ಪ ಮಾಲಾಧಾರಿಗಳಿಗಾಗಿ ಮತ್ತು ಹನುಮ ಮಾಲಾಧಾರಿಗಳಿಗಾಗಿ ಇನ್ನಿತರ ಯಾವುದೇ ದೀಕ್ಷಾರ್ಥಿಗಳಿಗಾಗಿ ನವೆಂಬರ್ 16ನೇ ತಾರೀಕು ಈ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮವನ್ನ ಆರಂಭ ಮಾಡಲಾಯಿತು. ಗಂಗಾವತಿಯ ಸಮಸ್ತ ಗುರುಸ್ವಾಮಿಗಳು, ಮಾಲಾಧಾರಿಗಳು, ಗುರು ಹಿರಿಯರ ಸಹಯೋಗದಲ್ಲಿ ಮತ್ತು ಮಾರ್ಗದರ್ಶನದೊಂದಿಗೆ ಎಲ್ಲರ ಅಭಿಪ್ರಾಯಗಳನ್ನ ಕೇಳಿ ಈ ಒಂದು ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮವನ್ನ ಆರಂಭ ಮಾಡಲಾಯಿತು. ಅದೇ ರೀತಿ ಈ ಶಂಖಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಮಿಟಿಯವರನ್ನ ಕೇಳಲಿಕ್ಕಾಗಿ ಅವರು ಮನಪೂರ್ವಕವಾಗಿ ಸಂತೋಷದಿಂದ ಈ ಅನ್ನಛತ್ರವನ್ನ ಈ ಮಾಲಾಧಾರಿಗಳಿಗಾಗಿ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮಕ್ಕೆ ವಿನಿಯೋಗ ಮಾಡ್ತಾರೆ. ಅವ್ರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ಅರ್ಪಿಸ್ತೇನೆ. ಅದೇ ರೀತಿ ಗಂಗಾವತಿಯ ಎಲ್ಲ ಗುರುಸ್ವಾಮಿಗಳು, ಮಾಲಾಧಾರಿಗಳು ಇವತ್ತಿಗೆ 52ನೇ ದಿವಸ, ಇನ್ನೂ 4 ದಿನ ಈ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮ ಜರುಗುತ್ತೆ. ಇಲ್ಲಿವರೆಗೂ ತಮ್ಮ ತನು ಮನ ಧನದಿಂದ ಮತ್ತು ಮಾರ್ಗದರ್ಶನ ಸಹಕಾರಗಳೊಂದಿಗೆ ಗಂಗಾವತಿ ಎಲ್ಲ ಗುರುಸ್ವಾಮಿಗಳು, ಮಾಲಾಧಾರಿಗಳು, ಗುರು ಹಿರಿಯರು ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಿಕ್ಕೆ ಎಲ್ಲಾ ರೂಪದಲ್ಲೂ ಸಹಾಯ ಮತ್ತು ಸಹಕಾರವನ್ನು ನೀಡಿರುತ್ತಾರೆ. ಸಮಸ್ತ ಗಂಗಾವತಿಯ ಎಲ್ಲ ಗುರು ಹಿರಿಯರು, ಗುರುಸ್ವಾಮಿಗಳು, ಮಾಲಾಧಾರಿಗಳು, ಸಮಸ್ತ ಜನತೆಗೆ ನಾವು ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅದೇ ರೀತಿ ಪ್ರಣವ ಸೇವಾ ಟ್ರಸ್ಟ್ ನ ಅಡಿಯಲ್ಲಿ ಈ ಮೊದಲನೇ ವರ್ಷದ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಜನ ಸಹಾಯವನ್ನ ಮಾಡಿದರೆ ಅವರಿಗೆ ನಾವು ಯಾವ ಕಾಲಕ್ಕೂ ಕೂಡ ಯಾವತ್ತಿಗೂ ಚಿರಋಣಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಎಲ್ಲಾ ಗುರುಸ್ವಾಮಿಗಳ ಸಹಕಾರ ಇಲ್ಲದೆ ಹೋಗಿದ್ರೆ ಇಂಥ ಈ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಸುಮಾರು 56 ದಿನಗಳ ಕಾಲ ಸಣ್ಣ ವಿಷಯ ಅಲ್ಲ. ಆದ್ರೆ ಎಲ್ಲಾ ಗುರುಸ್ವಾಮಿಗಳು, ಗುರು ಹಿರಿಯರ ಕೃಪೆ, ಆಶೀರ್ವಾದ ಮತ್ತು ಸಹಕಾರ ಮಾರ್ಗದರ್ಶನದೊಂದಿಗೆ ಯಶಸ್ವಿಯಾಗಿ ನಿರಂತರ 52 ದಿನಗಳ ಕಾಲ ಈ ಒಂದು ಕಾಲಘಟ್ಟಕ್ಕೆ ಬಂದು ನಿಂತಿದೆ. ನಾವು ಎಲ್ಲರಿಗೂ ಕೂಡ ಮನಪೂರ್ವಕವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಪದಗಳಿಗೆ ವರ್ಣನೆಗಳಿಗೆ ಸಿಗದಂತ ಶಬ್ದಗಳು ನಮ್ಗೆ ಬರ್ತಾ ಇಲ್ಲ, ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ.
ಸಮಯವನ್ನು ಕೊಟ್ಟು ಸಮೂಹನ ಧನ ವಿನಿಯೋಗವನ್ನು ಮಾಡಿ ಇಲ್ಲಿವರೆಗೂ ಕೂಡ ಈ ಯಶಸ್ವಿ ಅನ್ನ ಸಂತರ್ಪಣಾ ಕಾರ್ಯಕ್ರಮದ ರೂವಾರಿಗಳಂತ ಎಲ್ಲಾ ದಾನಿಗಳಿಗೂ ಸೇವಾಕರ್ತರಿಗೂ ಗುರುಸ್ವಾಮಿಗಳಿಗೂ ಮತ್ತು ಎಲ್ಲಾ ಮಾಲಾಧಾರಿಗಳಿಗೆ ಆ ಕಲಿಯುಗ ಬಂದ ಪರಬ್ರಹ್ಮ ಅಯ್ಯಪ್ಪ ಸ್ವಾಮಿಯು ಸದಾ ಕೃಪೆಯನ್ನ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮುಂದಿನ ವರ್ಷ ಪ್ರತಿ ವರ್ಷ ಇದೇ ರೀತಿ ಈ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮವು ಜರುಗಲಿ. ತಮ್ಮೆಲ್ಲರ ಸಹಯೋಗ ಸಹಕಾರ ಮತ್ತು ಮಾರ್ಗದರ್ಶನವಿರಲಿ. ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ದೀಕ್ಷಾರ್ಥಿ ಮಾಲಾಧಾರಿ ಸ್ವಾಮಿಗಳು ಬಂದು ಪ್ರಸಾದವನ್ನ ಈ ಪ್ರಸಾದದಲ್ಲಿ ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಇಂದಿನ ಅನ್ನ ಸಂತರ್ಪಣೆ ಸೇವೆಯನ್ನು ಶ್ರೀಮತಿ ಸರಿತಾ, ಶ್ರೀ ಮನೋಜ್ ಕುಮಾರ್ ರಾಯಚೂರ್, ಹುಬ್ಬಳ್ಳಿ, ಸಾಕಿನ್ ಗಂಗಾವತಿ ಇವರು ಇಂದಿನ ಈ ಅನ್ನ ಸಂತರ್ಪಣೆ ಸೇವಾ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ. ಕಲಿಯುಗ ವರದ ಪರಬ್ರಹ್ಮ ಶ್ರೀ ಅಯ್ಯಪ್ಪ ಸ್ವಾಮಿಯು ಅವರಿಗೂ ಮತ್ತು ಅವರ ಕುಟುಂಬ ವರ್ಗಕ್ಕೆ ಸ್ಥೈರ್ಯ, ಧೈರ್ಯ, ಕ್ಷೇಮ, ಆರೋಗ್ಯ, ಅಭಿವೃದ್ಧಿಯನ್ನು ಕಲಿಸುತ್ತೆಲ್ಲ ಸ್ವಾಮಿ ಪ್ರಾರ್ಥನೆ ಮಾಡೋಣ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.